ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಪರೀಕ್ಷೆಗೆ ಸುಲಭವಾಗಬೇಕು ಅಂತಂದೇಳಿ ಪ್ರಮುಖವಾದ ಅಂಶಗಳನ್ನು ತಗೊಂಡು, ಅಂದರೆ ಎಕ್ಸಾಮ್ಗೆ ಏನೇನು ಬರ್ತವೆ ಎಲ್ಲ ಕ್ವಶನ್ನು ಇದರಲ್ಲಿ ಅಪ್ಲೈ ಆಗಿರ್ತವೆ. ಅದರಲ್ಲಿ MCQ, ಸಂದರ್ಭ, ಈ ಥರ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ನ ಎಕ್ಸ್ಪ್ಲೈನ್ ಅಲ್ಲೇ ಹೇಳ್ತಾ ವಿವರಿಸ್ತಾ ಇದ್ದೀನಿ. ಏನು ವಾಲ್ಪರೈ ಇವತ್ತಿಗೆ ಎಲ್ಲರೂ ನಾವು ಟೂರಿಸ್ಟನ್ನು ಹೋಗಿ ಬರ್ತಾ ಇದ್ದೀವಿ, ಟ್ರಿಪ್ಪು, ಈ ಥರ ಎಂಜಾಯ್ಮೆಂಟ್ ಹಿಂಗೆಲ್ಲ. ಅದ್ರ ಬಗ್ಗೆ ತಿಳಿಸ್ತಾ ಇರೋರು ಕೃಪಾಕರ ಸೇನಾನಿ ಅಂತ ಅವರಿಬ್ಬರು. ಅವರು ಕವಿ ಲೇಖಕರಲ್ಲ, ವನ್ಯಜೀವಿ, ಆ ಕಾಡಿನ ಪ್ರಾಣಿಗಳೇನಿದೆಯಲ್ಲ ಅದನ್ನು ಛಾಯಾಗ್ರಹಣ ಮಾಡೋದು ಅದರಲ್ಲಿ ಪ್ರಸಿದ್ಧರು. ಅವ್ರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಅದನ್ನು ಇವರು ಕೆ ಪುಟ್ಟಸ್ವಾಮಿ ಲೇಖಕರು, ಅವ್ರನ್ನ ಹೆಲ್ಪ್ ತಗೊಂಡು, ಆ ಲೇಖಕರ ಹೆಲ್ಪ್ ತಗೊಂಡು ನಮಗೆ ತಿಳಿಸ್ತಾ ಇದ್ದಾರೆ. ಇದರ ಆಕರ ಗ್ರಂಥ ಜೀವಜಾಲ. ನಮಗೆಲ್ಲ ಗೊತ್ತಿದೆ ಇವತ್ತಿಗೆ ಅದು ವಾಲ್ಪರೆ ಹೆಂಗಿದೆ ಅಂತಂದೇಳಿ. ಆದರೆ ಹಿಂದಿನ ದಿನಗಳಲ್ಲಿ ಹೆಂಗಿತ್ತು, ಏನಾಗ್ತಿದೆ, ಈ ಪರಿಸ್ಥಿತಿ ಏನಾಯಿತು ಅಂತ ಎಲ್ಲ ತಿಳಿಸ್ತಾ ಇದ್ರು ಚೆನ್ನಾಗಿ. 18ನೇ ಶತಮಾನದ ಅಂತ್ಯಭಾಗ. 18ನೇ ಶತಮಾನದ ಅಂತ್ಯಭಾಗ ಅಂದರೆ ಇನ್ನೇನು 19ನೇ ಶತಮಾನದ ಆರಂಭ. ಸ್ವಾತಂತ್ರ್ಯ ಬರಲಿಕ್ಕೆ ಸುಮಾರು ವರ್ಷಗಳಿತ್ತಷ್ಟೇ. ಆವಾಗ ಬ್ರಿಟಿಷರ ಆಧಿಪತ್ಯ ತುಂಬ ಜೋರಾಗಿತ್ತು ನಮ್ಮ ದೇಶದಲ್ಲಿ. ಆ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳು ತುಂಬ ಅದ್ಭುತವಾಗಿ ಹಸಿರಿನಿಂದ ಕೂಡಿರ್ತಿದ್ವು. ಅದೇ ರೀತಿ ಇದು ಕೂಡ, ವಾಲ್ಪರೈ ಕೂಡ ಏನು ತುಂಬ ಹಸಿರಿನಿಂದ ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿತ್ತು. ಇದಕ್ಕೆ ವಾಲ್ಪರೈಗೆ ಅವತ್ತಿಗೆ ಹೆಸರೇ ಇರಲಿಲ್ಲ. ಯಾವ ರೀತಿ ಇತ್ತು? ಗಗನಚುಂಬಿ ಮರಗಳು, ಅಂದರೆ ಆಕಾಶದ ಎತ್ತರಕ್ಕೆ ಇರುವಂಥ ಮರಗಳ ಮೇಲ್ಛಾವಣಿ, ಅವೇ ಹೊದಿಕೆಯಾಗಿ ಸೂರ್ಯನ ಕಿರಣಗಳೇ ಕೆಳಗೆ ಬೀಳಬೇಕು ಅಂದರೆ ಭೂಮಿಗೆ ಸೆಣಸಾಡಬೇಕಾಯಿತು. ಅಷ್ಟು ಅಂಥ ದಟ್ಟವಾದ ಕಾಡು. ಅದೆಲ್ಲ ಮಧ್ಯ ಹುಲ್ಲುಗಾವಲು, ಬೇರೆ ಬೇರೆ ಶೋಲ ಕಾಡುಗಳು, ಪರ್ವತ ಶ್ರೇಣಿಗಳು, ಬೆಟ್ಟಗಳು. ಅದ್ರ ಮಧ್ಯ ಅಕ್ಷಾಂಶ ರೇಖಾಂಶ ಅಂತ ನೋಡ್ತೀವಲ್ಲ ನಾವು ಮ್ಯಾಪಲ್ಲಿ, ಆ ಥರ ಏನು ಹಳ್ಳಗಳು, ಹಳ್ಳಕೊಳ್ಳಗಳು ಹಿಂಗೆಲ್ಲ ಇತ್ತು. ಇದು ಕಗ್ಗತ್ತಲ ಖಂಡ ಅಂತಂದೇಳಿ ಆಫ್ರಿಕಾದ ಕಾಡಿನ ಥರ ಇದು ಹೆಸರುವಾಸಿ ಆಗಿತ್ತು. ಜನರಿಗೆ ಅದು ಪರಿಚಯನೇ ಇರಲಿಲ್ಲ ಅಷ್ಟಾಗಿ. ಅದಾದಮೇಲೆ ನಂತರದ ದಿನಗಳಲ್ಲಿ ಇದಕ್ಕೆ ವಾಲ್ಪರೈ ಅಂತ ಹೆಸರು ಬಂದಿದ್ದು. ಅಲ್ಲಿವರೆಗೂ ಹೆಸರೇ ಇರಲಿಲ್ಲ. ಯಾರು ಅಲ್ಲಿಗೆ ಹೋಗೋಕ್ಕೆ ಭಯಪಡ್ತಿದ್ರು. ಅಂಥ ಸಾಹಸಿಗರು ಯಾರು ಇರಲಿಲ್ಲ. ಆದರೆ ಬ್ರಿಟಿಷರು ಆಗಮಿಸಿದ್ರಲ್ಲ, ಅದಾದಮೇಲೆ ಇದು ಅಜ್ಞಾತ ವಲಯ ಅಂತ ಉಳಿಲೇ ಇಲ್ಲ. ಯಾಕಂದರೆ ಗೊತ್ತಲ್ಲ ನಮಗೆ, ಬ್ರಿಟಿಷರು ಅನಿಮಲ್ ಚಾನಲ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಅವ್ರಿಗೆ ಯಾವುದು ಕಷ್ಟ ಅನ್ನಂಗಿಲ್ಲ. ಹಾವು, ಮುಂಗ್ಸಿ, ಇನ್ನೊಂದು ಮತ್ತೊಂದು ಮೊಸಳೆ ಯಾವ್ದು ಬೇಕಾದ್ರೂ ಹಿಡಿದು ಅದಕ್ಕೆ ಏನು ಬೇಕೋ ಸಂಶೋಧನೆ ಮಾಡ್ತಾ ಇರ್ತಾರೆ. ಆ ಥರ ನೋಡ್ತಾ ಇರ್ತೀವಿ. ಕಾರಲ್ಲಿ ಇವತ್ತಾದರೆ ಜೀಪ್ಗಳಲ್ಲಿ ಬರ್ತಾರೆ, ಏನೇನು ಬೇಕೋ ಅವ್ರಿಗೆ ಫುಡ್ ಸಪ್ಲೈ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ನೀರು ಇನ್ನೊಂದು ಮತ್ತೊಂದು ತಗೊಂಡು ಬರ್ತಾರೆ. ಅದೇ ಥರ ಅವತ್ತಿಗೂ ಕೂಡ ಈ ಥರ ಒಂದು ಅನ್ವೇಷಣೆ ಮಾಡಬೇಕು ಅನ್ನೋದೇ ಅವರ ಗುಣ. ನಮ್ಮೆಲ್ಲರಿಗೂ ಗೊತ್ತಿರೋದು. ಹೊಸದಾದ ಏನಾದರೂ ಶೋಧನೆ ಮಾಡಬೇಕು, ಸಂಶೋಧನೆ ಮಾಡಬೇಕು, ಅನ್ವೇಷಣೆ ಮಾಡಬೇಕು. ಅವರ ಅನುಷಂಗಿಕವಾಗಿ ಬಂದಿದೆಯಂತ ಅವ್ರಿಗೆ ಗುಣ. ಯಾವಾಗ ಬಂದ ಇಲ್ಲಿ ಅಂತ ಒಬ್ಬ ಬ್ರಿಟಿಷಿಗ ಯಾರು, ಅದು MCQ ಕ್ವಶನಲ್ಲಿ ಕೇಳ್ತಿರ್ತಾರೆ. ಆ ಬ್ರಿಟಿಷಿಗ ಯಾರು? ಕಾರ್ವೆರ್ ಮಾರ್ಷ್. 1890ರಲ್ಲಿ ಬರ್ತಾನೆ. ಅದೇ 18ನೇ ಶತಮಾನದ ಅಂತ್ಯಭಾಗ ಅಂತ. ಎಲ್ಲಿದೆ ಅದು ವಾಲ್ಪರೈ? ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರಿನಿಂದ ಸೌತ್ಗೆ, ದಕ್ಷಿಣಕ್ಕೆ ಒಂದು 100 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಬಂದವನು. ಅದು ನೋಡಿದ್ರೆ ಅವತ್ತಿಗೆ ಜೀರುಂಡೆಗಳ ಗದ್ದಲ. ಅಂದರೆ ಕಾಡುಗಳಲ್ಲಿ ಕಪ್ಪಾದ ಹುಳುಗಳಿರ್ತವೆ. ಟ್ರಾವೆಲ್ ಮಾಡಬೇಕಾದ್ರೆ ದಾರಿ ಮಧ್ಯೆಲ್ಲ ಬಂದು ಮಕ್ಕಮಕ್ಕೆ ಹೊಡಿತಾ ಇರ್ತವೆ ಅಂಥ ಹುಳುಗಳು. ಅವು ಹಳೆಯದಾದ ಮರಗಳಲ್ಲಿ ಹೋಲ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತವೆ. ಈ ಥರ ಅದೆಲ್ಲ ಒಂದು ಯಾವುದು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಒಂದು ಚಕ್ರವ್ಯೂಹ ಇದ್ದಂಗೆ ಇತ್ತದು. ಜೀರುಂಡೆಗಳ ಸದ್ದು ಮತ್ತು ಜೇಡರ ಬಲೆಗಳು ಎಲ್ಲ ಇತ್ತು. ಹೋಗೋದಕ್ಕೆ ಕಷ್ಟ. ಅವನು ಹೋದ, ಯಾವುದೋ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀನೇನೋ ಅಂತಂದೇಳಿ ತಿಳಿಯೋವಷ್ಟರಲ್ಲಿ ಅದು ತಡ ಆಗ್ಬಿಡುತ್ತೆ. ಅವನು ಏನು ಮಾಡ್ತಾ ಇದ್ದೀನಿ, ಎಲ್ಗೋಗಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಈ ರೀತಿ ಇದೆ. ಹೋಗ್ತಾ ಇದ್ದಾನೆ. ಆದರೂ ಕೂಡ ಹೆಜ್ಜೆ ಹೆಜ್ಜೆಗೂ ಏನೋ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿರೋಂಥ ಬಳ್ಳಿಗಳು,
ಇದೆಲ್ಲ ಭೇದಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಸವಾಲಾಯಿತು. ಇದೇ ಥರ ದಾರಿ ಸಾಗದೆ 1-2 ರಾತ್ರಿಗಳು ಕಳೀತು. ಕುದುರೆ ಮೇಲೆ ಹೋಗಿದ್ದ ಅವನು. ಕುದುರೆ ಮೇಲೆ ಹೇರ್ಕೊಂಡು ತಿಂಡಿ ತಿನಿಸು ಅದನ್ನೆಲ್ಲ ತಗೊಂಡೋಗಿದ್ದ. ಅದೆಲ್ಲ ಮುಗಿತಾ ಬಂತು. ಅವನು ಯಾವುದೋ ನಾನು ಎಲ್ಲಿಗೋ ಬಂದ್ಬಿಟ್ಟಿದ್ದೀನಿ, ದಾರಿ ಮತ್ತೆ ಹುಡುಕಿ ಏನು ಮಾಡೋದು ಸಫಲ ಆಗಲಿಲ್ಲ. ಎಲ್ಲಿಗೋ ಹೋಗ್ತಾ ಇದ್ರು ಏನೋ ಅಂತಂದೇಳಿ. ಆದರೂ ಹುಚ್ಚು ಸಾಹಸ ಏನೋ ಒಂದು ಮಾಡಬೇಕು ಅಂತಂದೇಳಿ ಇದೇ ಥರ ಇರಬೇಕಾದ್ರೆ ಅವನು ಕುಗ್ಗಲಿಲ್ಲ. ಅವನು ಯಾರು ಗೊತ್ತಿದೆ ನಮಗೆ, ಬ್ರಿಟಿಷ್ರವರು. ಆ ಮಾರ್ಷ್ ಕುಗ್ಗಲಿಲ್ಲ. ಏನೋ ಒಂದು ಹುಡುಕ್ತಾ ಇರಬೇಕಾದ್ರೆ ಜನರು ಓಡಾಡಿದ್ರಲ್ಲ, ಓಡಾಡಿ ಒಂದು ಮಾರ್ಕ್ ಆಗಿತ್ತು. ಆ ಕಿರಿದಾದ ಒಂದು ದಾರಿ ಕಾಣಿಸ್ತು ಅವನಿಗೆ. ಆ ದಾರಿಯನ್ನೇ ಹಿಡ್ಕೊಂಡು ಜಾಡು ಅಂತನೆಲ್ಲ ಹೇಳ್ತೀವಿ ಹೊರಟ. ಅಲ್ಲೋದು ನೋಡಿದ್ರೆ ಒಂದು ಸುಮಾರು 4-6 ಸ್ವಲ್ಪ ಪುಟ್ಟ ಗುಡಿಸಲುಗಳು ಕಾಣಿಸಿದ್ವು ಅವನಿಗೆ. ಇಲ್ಲೇನಾದರೂ ಅನುಕೂಲ ಆಗ್ಬೋದು ಅಂತಂದೇಳಿ ಹೋದ. ಅಲ್ಲಿ ಆದಿವಾಸಿಗಳಿದ್ರು ಗುಡಿಸಲಲ್ಲಿ, ಆದಿವಾಸಿ ಕಾಡು ಜನರು. ಇವನು ಹೋಗಿದ್ದ ರೀತಿ ಹೆಂಗಿತ್ತು, ಕುದುರೆ ಮೇಲೆ ಹೋಗಿದ್ದ. ಕುದುರೆಯ ಕುರಪುಟದ ಸೌಂಡು ಅವರಿಂದ ನೋಡಿಲ್ಲ ಅಂತ ಪ್ರಾಣಿ ಬಂತಲ್ಲ ಅಂತಂದೇಳಿ. ಟೋಪಿ ಎಲ್ಲ ಧರಿಸಿದ್ದ, ನಾಜೂಕಾಗಿದ್ದ, ಶೋಕಾಸ್ಗೆಲ್ಲ ಇದನ್ನೆಲ್ಲ ಮಾರ್ಸಿ ಒಟ್ಟೊಟ್ಟಿಗೆ 2 ವಿಚಿತ್ರಗಳನ್ನು ನೋಡಿ ಅವರು ಎದುರ್ಕೊಂಡು ಮಕ್ಕಳನ್ನ ಎಳ್ಕೊಂಡು ಆ ಮಿಂಚಿನಂತೆ ಮಾಯ ಆಗ್ಬಿಟ್ರು ದಟ್ಟವಾದ ಕಾಡಿನಲ್ಲಿ. ಏನಿದು ಹಿಂಗಾಯ್ತಲ್ಲ, ಸಾಹಸದ ಯಾತ್ರೆ ಈ ರೀತಿ ನನಗೆ ಫಲ ಕೊಡ್ತಲ್ಲ ಅಂತಂದೇಳಿ. ಇನ್ನು ಕುದುರೆ ಬಿಟ್ಟರೆ ಮಾರ್ಷ್ಗೆ ಬೇರೆ ಯಾರೂ ಇಲ್ಲ ಏನಾದರೂ ಅವನ ಕಥೆಯನ್ನು ಹೇಳ್ಕೊಡೋದಕ್ಕೆ. ಒಂಥರ ಬೇಸರ ಆಗೋಯ್ತು. ಹಿಂಗೆ ಏನು ಮಾಡೋದು ಅಂತ ನಿಂತಿರ್ಬೇಕಾದ್ರೆ ಗುಡಿಸಲಿಂದ ಏನೋ ಒಂದು ಶಬ್ದ ಬಂದಂಗೆ ಆಯಿತು, ಸದ್ದು. ಆ ಕಡೆ ನೋಡಿದ್ರೆ ಒಬ್ಬ ಕಟ್ಟು ಮಸ್ತಾದ ದಷ್ಟಪುಷ್ಟ ಆದಿವಾಸಿ ಒಬ್ಬ ಹೊರಗಡೆ ಬರ್ತಿದ್ದ. ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಕಂಡ. ಆ ಮಾರ್ಷ್ಗೆ ಭಾಷೆ ಗೊತ್ತಿಲ್ಲ, ಕಾಡಿನ ಭಾಷೆ. ಅವನಿಗೆ ಇಂಗ್ಲೀಷ್ ಭಾಷೆ ಗೊತ್ತಿಲ್ಲ. ಒಬ್ರಿಗೊಬ್ರು ಸಂಜ್ಞೆಯ ಮೂಲಕ, ಸಿಗ್ನಲ್ ಮೂಲಕ ಸ್ನೇಹವನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಆ ಥರ ಆಗಿ ಸ್ನೇಹನೂ ಬೆಳೀತು. ಮುಂದಕ್ಕೆ ಏನೇನು ಮಾಡ್ತಾ ಹೋಗ್ತಾರೆ ಇಬ್ಬರು ಸೇರಿಕೊಂಡು ಅನ್ನೋದೇ ನಮ್ಮ ಕತೆ. ಆ ಮಾರ್ಷ್ಗೆ ಪರಿಚಯವಾದಂಥ ಆ ಕಾಡಿನ ಮನುಷ್ಯ ಆದಿವಾಸಿ ಬೇರೆ ಯಾರೂ ಅಲ್ಲ, ಪೂಣಚ್ಚಿ. ಚೆನ್ನಾಗಿ ನೆನಪಿರಲಿ, ಸಿಕ್ಕಿನಲ್ಲೋ ಬಿಟ್ಟ ಸ್ಥಳದಲ್ಲಿ ಕೇಳ್ತಾ ಇರ್ತಾರೆ, ಯಾರೋ ಪೂಣಚ್ಚಿ. ಈ ಪೂಣಚ್ಚಿ ಸಪೋರ್ಟ್ ತಗೊಂಡು ಅರಣ್ಯವನ್ನೆಲ್ಲ ಅನ್ವೇಷಣೆ ಮಾಡ್ದ. ಏನು ಸರ್ವೆ ಮಾಡ್ಕೊಂಡ, ಎಲ್ಲ ಎಲ್ಲೆಲ್ಲಿ ಏನಿದೆ ಅಂತಂದೇಳಿ, ಬೆಟ್ಟ ಎಲ್ಲಿದೆ, ನಕ್ಷೆ ರೆಡಿ ಮಾಡ್ಕೊಂಡ. ಎಲ್ಲ ಗಿಡ ಮರ ಎಲ್ಲಿ ನೆಡ್ಬೋದು, ಫಲವತ್ತಾದ ಮಣ್ಣೆಲ್ಲಿ ಇದೆ ಅಂತಂದೇಳಿ. ಆಗ್ತಾನೆ ಯಾವಾಗ ಚಹಾ ಗಿಡಗಳ ಪರಿಚಯ ಆಗ್ತಾ ಇತ್ತು ನಮ್ಮ ದೇಶಕ್ಕೆ, ಅವನ್ನ ಬೆಳೆಸ್ಬೇಕು ಅಂತ ಅನ್ನಿಸ್ತು ಅವನಿಗೆ. ಅದು ಚಹಾ ಗಿಡಗಳನ್ನು ತಂದ ನೆಟ್ಟ, ಫಲವತ್ತಾದ ಮಣ್ಣಿತ್ತು. ಶುರುವಾದ್ರು ನೋಡಿ, ಹುಲಸಾಗಿ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ವು ಚಹಾ ಗಿಡಗಳು. ಚೆನ್ನಾಗಿ ಬೆಳೀತಾ ಶುರುವಾಯ್ತಲ್ಲ. ಮಾರ್ಷು ಏನು ತೊಂದರೆ ಏನು ಮಾಡಲಿಲ್ಲ ಸದ್ಯಕ್ಕೆ. ಇವತ್ತಿಗೆ ಆ ಮಾರ್ಷ್ನ ಸ್ಟ್ಯಾಚುಗಳೆಲ್ಲ ಇದೆ ಅಲ್ಲಿ, ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ. ಆ ಮಾರ್ಷ್ ನಿಧಾನವಾಗಿ ಕಾಡುಗಳನ್ನು, ಆ ಕಾಡಿನ ಮರಗಳನ್ನು ಕಡಿತಾ ಚಹಾ ಗಿಡಗಳನ್ನೆಲ್ಲ ಪಳಗಿಸ್ತಾ ಬಂದ. ತುಂಬ ಸ್ಪ್ರೆಡ್ ಮಾಡ್ಕೊಂಡು ಬಂದ. ತೋಟ ಎಲ್ಲ ವಿಸ್ತಾರ ಆಗ್ತಾ ಬಂತು, ಸಮೃದ್ಧವಾಗಿ ಬೆಳೀತು. ಆ ತೋಟವನ್ನು ನೋಡ್ತಾ ಏನು ಮರಣ ಹೊಂದದ ಅಷ್ಟೇ. ಅವನು ತುಂಬ ಏನು ಮಾಡಲಿಲ್ಲ, ಎಲ್ಲ ಸ್ಪ್ರೆಡ್ ಮಾಡ್ದ. ಚಹಾ ಗಿಡಗಳನ್ನೆಲ್ಲ ಇಡೀ ವಾಲ್ಪರೈಲಲ್ಲಿ ಸ್ಪ್ರೆಡ್ ಮಾಡ್ದ. ಹಸುನೀಗ್ದ ಯಾವಾಗ 1934, ಅಂದರೆ ಏನು ಸ್ವಾತಂತ್ರ್ಯ ಬರೋದಕ್ಕೆ ಹತ್ರ ಬಂದಿದ್ವಿ ನಾವು. ಇವನು ಮರಣ ಹೊಂದದ. ಸ್ವಾತಂತ್ರ್ಯನೂ ಬಂತದ ಆದಮೇಲೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ, ಅಂದರೆ ಸ್ವಾತಂತ್ರ್ಯ ಪಡೆದಾದ್ಮೇಲೆ ಏನೋ ಒಂದು ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಕೈಗಾರಿಕೆಗಳು ಉದ್ಯಮವನ್ನು ನೀಡಬೇಕು ಅಂತಂದೇಳಿ ಕೈ ಬೀಸಿ ಆ ಜಾಗಕ್ಕೆ ಕರೆದು ಆ ಕಾಡಿನ ಗರ್ಭಪಾತಕ್ಕೆ ಮೊದಲು ಮಾಡಿದ್ರು. ಅಲ್ಲೇನೇನು ಗಗನಚುಂಬಿ ಮರಗಳು ಅವೆಲ್ಲ ನೆಲಕ್ಕೆ ಉರುಳಿದ್ವು. ಕಾಂಟ್ರಾಕ್ಟ್ರು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ಶುರು ಮಾಡಿಬಿಟ್ರು. ಅಂದರೆ ಯಾಕೆ ಲಾರಿ ಟ್ರ್ಯಾಕ್ಟರ್ ಅವೆಲ್ಲ ಬರಬೇಕಲ್ಲ. ರಸ್ತೆ ನಿರ್ಮಾಣ, ಗಡಗಡ ಸದ್ದು. ಅಲ್ಲೇನು ನೀರವತೆ, ರವ ಅಂದರೆ ಶಬ್ದ, ವಿರುದ್ಧ ಪದ ನೀರವ. ಆ ನೀರವತೆ ಎಲ್ಲ ನಾಶವಾಯಿತು, ನೂನ ಎಲ್ಲ. ಸರ್ಕಾರ ಕೂಡ ಉತ್ತೇಜನ ಕೊಡ್ತು, ಏನೋ ನಿರುದ್ಯೋಗಕ್ಕೆ ಸಪೋರ್ಟ್ ಆಗುತ್ತೆ, ಜನರಿಗೆ ಉದ್ಯೋಗ ಕೊಡ್ಬೋದು ಅಂತಂದೇಳಿ
ಈ ಥರ ಎಲ್ಲ ಮಾಡ್ತಾ ಅರಣ್ಯವನ್ನೆಲ್ಲ ನಾಶ ಮಾಡಿಬಿಟ್ರು. ಅದಾದಮೇಲೆ ಅಷ್ಟೆಲ್ಲ ಮೂಲೆ ಮೂಲೆಗೂ ಆ ರೀತಿ ಕಾಡು ಹರಡ್ಕೊಂಡಿತ್ತು. ಅಂಥ ಸಂದರ್ಭದಲ್ಲಿ ಇದನ್ನ ಎಲ್ಲ ನಾಶ ಮಾಡ್ತಾ ಬಂದರು. ಕಾಡೇನ ನಾಶ ಮಾಡ್ತಾ ಬಂದರು, ಆದರೆ ಅಲ್ಲಿ ಪಾಪ ಪ್ರಾಣಿ ಪಕ್ಷಿಗಳಿದ್ವಲ್ಲ, ಯಾವುದು ಸಿಂಹಬಾಲದ ಕೋತಿಗಳು ಅಂತಂದು ಹೇಳಿದ್ವು. ಆ ಸಿಂಹಬಾಲದ ಕೋತಿಗಳು ಅವು ಬೇರೆ ಕಡೆ ಎಲ್ಲ ತಗೊಂಡೋದ್ರೆ ಏನಾಗುತ್ತೆ, ಜೀವನ ಮಾಡಲ್ಲವು. ಹಂಗಾಗಿ ಅಲ್ಲಿ ಏನು ಪರಿಣಾಮ ಬೀರುತ್ತೆ ಅಲ್ಲಿರೋ ಪ್ರಾಣಿಗಳ ಮೇಲೆ ಅದೆಲ್ಲ ಏನು ಗಮನಿಸ್ಲಿಲ್ಲ. ಆದರೂ ಅವ್ರ ಕೆಲಸ ಅವ್ರು ಮಾಡೋದಕ್ಕೆ ಶುರು ಮಾಡೇ ಬಿಟ್ರು. ಸಿಂಹಬಾಲದ ಕೋತಿಗಳ ನೆಲೆ ಅಂದರೆ ಪ್ಲೇಸ್ ಏನಿತ್ತಲ್ಲ, ವಾಸಸ್ಥಳ, ನೆಲೆ ಅಥವಾ ತವರು ಮನೆ ಹಿಂಗೆಲ್ಲ ಹೇಳ್ತೀವಲ್ಲ, ಅದು ಧ್ವಂಸ ಆಗ್ಬಿಡ್ತು. ಕಾಡಿನ ಎಲ್ಲ ಕಡೆ ಆವರಿಸಿತ್ತು. ಅವುಗಳ ಸಂಖ್ಯೆ, ಸಿಂಹಬಾಲದ ಕೋತಿಗಳ ಸಂಖ್ಯೆ ಕ್ಷೀಣಿಸ್ತಾ ಹೋಯ್ತು, ಕಡಿಮೆ ಆಗ್ತಾ ಬಂತು. 2,000 ಇಳಿತು. ಇವರೆಲ್ಲ ಕಾಡು ನಾಶ ಮಾಡಿದ್ರಲ್ಲ, ಹಂಗಾಗಿ 2,000 ಇಳಿತು. ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಬೆಚ್ಚಿ ಬೀಳ್ಬೇಕಾಯ್ತು, ಅಷ್ಟು ಕಡಿಮೆ ಆದಂಗೆ. ಅವು ಅಪರೂಪದ ಸಿಂಹಬಾಲದ ಕೋತಿಗಳು. ಅವುಗಳ ಸಂತತಿ ಏನು, ವಂಶ ಇದೆಲ್ಲ ನಾಶದ ಅಂಚಿಗೆ ಬಂತು. ಅದು ತಿಳಿತೆಲ್ಲರಿಗೂ, ಸರ್ಕಾರಕ್ಕೂ ಸ್ಪಷ್ಟ ಆಯಿತು. ಇದರೊಂದಿಗೆ ಅನೇಕ ಜೀವ ಸಂಕುಲಗಳು ಕೂಡ ಕಣ್ಮರೆ ಆಗ್ತಿವೆ ಅಂತಂದು ಕೂಡ ಬೆಳಕಿಗೆ ಬಂತು. ಈ ಥರ ಆದರೂ ಏನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅಸಹಾಯಕತೆ ಎಲ್ಲರದ್ದು ಆಗಿತ್ತು. ಈ ರೀತಿದೆ, ಏನು ಮಾಡೋದು, ಏನು ಪರಿಹಾರ ಕೊಡೋದು ಸಿಂಹಬಾಲದ ಕೋತಿಗಳು. ಈ ಥರ ಇದನ್ನ ತುಂಬ ಲೆಂತಿಯಾಗಿ ತಗೊಂಡೋದ್ರೆ ಕೇಳೋದಕ್ಕೆ ಆಸಕ್ತಿ ಇರಲ್ಲ. ಮತ್ತೆ ಮುಂದಿನ ಭಾಗದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸಿಂಹಬಾಲದ ಕೋತಿಗಳಿಗೆ ಯಾವ ರೀತಿಯಾದ ಪರಿಹಾರ ಕೊಡ್ಬೋದು, ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ. ಅದೇ ಥರ ಇನ್ನು ಅಲ್ಲಿ ಒಂದು ನಮಗೆ ಪುದು ತೋಟ ಅಂತ ಅದು ಎಕ್ಸಾಮಲ್ಲೆಲ್ಲ ಕೇಳ್ತಾ ಇರ್ತಾರೆ, ಅದೆಲ್ಲಿದೆ. ಮತ್ತು ಅದ್ರ ಜೊತೆಗೆ ಇನ್ನು ನಮಗೆ ತುಂಬ ಚೆನ್ನಾಗಿ ಕೂಗುವಂಥ ಪಕ್ಷಿಗಳು ಕೂಡ, ಆಡುವಂಥ ಪಕ್ಷಿಗಳು ಕೂಡ ನೋಡ್ತೀವಿ. ಅವಕ್ಕೆಲ್ಲ ಯಾವ ರೀತಿ ಪರಿಹಾರ ದೊರಕಿಸ್ಕೊಡ್ತಾರೆ, ಏನೇನಾಯಿತು, ಕಂಪ್ಲೀಟಾಗಿ ಏನಾಗ್ಬಿಡ್ತದು ವಾಲ್ಪರೈ, ಅದೊಂದೇನಾ, ಇನ್ನು ಬೇರೆ ನಮ್ಮ ದೇಶದಲ್ಲಿ ಇದೇ ರೀತಿ ಬೇರೆ ಬೇರೆ ಉದಾಹರಣೆಗಳಿದೆಯಾ ಅಂತಂದೆಲ್ಲ ತಿಳಿಸ್ತಾ ಹೋಗ್ತಿದ್ದಾರೆ. ಯಾರು ತಿಳಿಸ್ತಾ ಹೋಗ್ತಿರೋದು? ಕೃಪಾಕರ ಮತ್ತೆ ಸೇನಾನಿ, ಕೆ ಪುಟ್ಟಸ್ವಾಮಿ ಅವರು ಲೇಖಕರು, ಅವರ ಹೆಲ್ಪನ್ನು ತಗೊಂಡು ತಿಳಿಸ್ತಾ ಇದ್ದಾರೆ. 2ನೇ ಭಾಗದಲ್ಲಿ ಭೇಟಿಯಾಗೋಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಓದ್ಕೊಂಡ್ರೆ ಈ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಿಮ್ಮೆಲ್ಲ ಪರೀಕ್ಷೆಗಳಿಗೂ ಶುಭವಾಗಲಿ. ತಪ್ಪದೆ 2ನೇ ಭಾಗದ ವಿಡಿಯೋವನ್ನು ನೋಡಿ. ಧನ್ಯವಾದಗಳು.